ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ನಡೆದ ಮೇಲೆ ಮೊದಲ ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗಿದೆ. 1,796,339 ಮತದಾರರು ಡಿಲೀಟ್ ಆಗಿದ್ದರು ಇಡೀ ಪ್ರೋಸೆಸ್ಸಲ್ಲಿ. ರಾಜ್ಯ ಚುನಾವಣಾ ಆಯುಕ್ತ ವಿ ಅನ್ಬುಕುಮಾರ್ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಹತ್ತಿರ 1,08,00,000 ಅಂತ ಅಂದ್ಕೊಳ್ಳಿ. 1,796,339 ಹತ್ತಿರ 1,08,00,000 ಇದು. ಇಷ್ಟು ಮತದಾರರು ASDDO ಪಟ್ಟಿಗೆ ಇದೀಗ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಈಗ ಅವರು ಸತ್ತು ಹೋಗಿದ್ದಾರೆ, ಅವ್ರದ್ದು ಪತ್ತೆನೇ ಇಲ್ಲ, ಅವರು ಸ್ಥಳವನ್ನು ಬದಲಾಯಿಸಿಬಿಟ್ಟಿದ್ದಾರೆ, ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಈ ರೀತಿ ಒಂದು ಪಟ್ಟಿ ಇದೆಯಲ್ಲ, ಅವ್ರು ಎಲ್ಲಿ ಹೋದರೋ ಗೊತ್ತಿಲ್ಲ, ಎಲ್ಲ ಸರಿ ASDDO ಅಂತ ಕರೀತಾರೆ. ಈ ಪಟ್ಟಿಗೆ ಈಗ 1,7,96,339 ಮತದಾರರು ಹೋಗಿರೋದು ಅಂತ. ಅವ್ರದ್ದು ಪತ್ತೆನೇ ಇಲ್ಲ, ನಮಗೆ ಅವ್ರು ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ ಅಂತ. ಈಗ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ 65,45,679 ಮಂದಿ ಶಾಶ್ವತವಾಗಿ ಸ್ಥಳಾಂತರ ಆಗಿಬಿಟ್ಟಿದ್ದಾರೆ. ಅವರು ಈ ಯಾವ ಸ್ಥಳದಲ್ಲಿ ಅವರು ಮತವನ್ನು ಹಾಕಿದ್ರು ಹಿಂದೆ ಅದು ಬಿಟ್ಟುಬಿಟ್ಟು ಬೇರೆ ಕಡೆಗೆ ಅವರು ಹೊರಟೋಗಿದ್ದಾರೆ ಅಂತ. ಈ ಒಂದು 65 ಲಕ್ಷ ಜನ, 16 ಲಕ್ಷ ಜನ ಇವರೇನಾಗಿದ್ದಾರೆ, ಸತ್ತು ಹೋಗಿದ್ದಾರೆ ಇವರು. ಇನ್ನು 15 ಲಕ್ಷ ಚಿಲ್ಲರೆ ಜನ ಇವರು ಇದಕ್ಕೆ ಗೈರಾಗಿದ್ದರು. ಪ್ರೊಸೆಸ್ನ ಮಾಡಬೇಕಾದ್ರೆ ಅವರಿಲ್ಲಿ ಹಾಜರಿ ಆಗಿಲ್ಲ, ಅವರು ಸಿಕ್ಕಲಿಲ್ಲ ನಮ್ಮ ಕೈಗೆ ಅವರು ಅಂತ. 7,90,870 ಇದು ಡೂಪ್ಲಿಕೇಟ್ ಮತದಾರರು. ಇನ್ನೊಂದು ಕಡೆನೂ ಓಟ್ ಇರುತ್ತೆ, ಇಲ್ಲೂ ಓಟ್ ಇರುತ್ತೆ, 2, 3 ಕಡೆಗೆ ಅವ್ರದ್ದೆಲ್ಲ ಮತ ಬಂದುಬಿಟ್ಟಿರುತ್ತಲ್ಲ, ಆ ಥರ ಡೂಪ್ಲಿಕೇಟ್ ಮತದಾರರಿದ್ದಾರೆ ಇವರು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ 3,83,884 ಮಂದಿ ಇತರೆ ವಿಭಾಗದಲ್ಲಿ ASDDO ಪಟ್ಟಿಗೆ ಅವರು ಹೋಗ್ತಾ ಇದ್ದಾರೆ. ಫಾರ್ಮ್ 6 ಬಳಸಿಕೊಂಡು ಆಯಿತು, ಈಗೆಲ್ಲ ಹೇಳಿಬಿಟ್ರು. ಈಗ ಸುಮಾರು 1,08,00,000 ಜನ ಮತದಾರರು ಇಲ್ಲಪ್ಪ, ಎಲ್ಲೋದ್ರೆ ಗೊತ್ತಿಲ್ಲ, ಅವ್ರನ್ನ ಸೇರ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ರಲ್ಲ, ಮುಗೀತಾ ಕತೆ. ಯಾರೋ ಇರ್ತಾರೆ ನನ್ನನ್ನು ಬಿಟ್ಟುಬಿಟ್ಟಿದ್ದಾರೆ ಅವರು ಅಂತ ಬಂದಾಗ ಅವರು ಫಾರ್ಮ್ 6 ಅಂತ ಒಂದು ಅರ್ಜಿ ಕೊಡ್ತಾರೆ. ಅವರು ಆ ಅರ್ಜಿಲಿ ಏನಾಗುತ್ತೆ, ಚುನಾವಣೆಗೆ ಒಂದಷ್ಟು ವಿವರ ಕೇಳ್ತಾರೆ. ಪ್ರಮುಖವಾಗಿ 6 ದಾಖಲೆಗಳು. ಈ 6 ದಾಖಲೆಯಲ್ಲಿ ಯಾವುದನ್ನಾದರೂ ಒಂದನ್ನು ನೀನು ಕೊಟ್ಟುಬಿಟ್ಟು ಈ ಒಂದು ಫಾರ್ಮ್ 6 ಬಳಸ್ಕೊಂಡು ನೀನು ಮತ್ತೆ ಅಪ್ಲೈ ಮಾಡ್ಕೋ, ಆವಾಗ ಅದನ್ನು ಅವ್ರು ಪರಿಶೀಲಿಸ್ತಾರೆ. ಸಪೋಸ್ ನೀವೀಗ ಆಧಾರ್ ನಂಬರಲ್ಲಿ ಬರೆದಿದ್ದೀರಾ, ನಿಮ್ಮದು ಪಾಸ್ಪೋರ್ಟ್ ಇರುತ್ತೆ ನಿಮ್ಮ ಬಳಿಯಲ್ಲಿ, ಇನ್ಯಾವುದೋ 2-3 ದಾಖಲೆ ಇರ್ತವೆ. ಈ ದಾಖಲೆಗಳನ್ನು ಕೊಟ್ಟು ಏನು ಮಾಡಬಹುದಾಗುತ್ತೆ, ಆ ಫಾರ್ಮ್ 6 ಥ್ರೂ ನೀವು ಅರ್ಜಿ ಹಾಕ್ಕೊಳ್ಬಹುದಾಗತ್ತೆ. ಆ ಮೂಲಕವಾಗಿಯೂ ನೀವು ಮತದಾರರ ಪಟ್ಟಿಗೆ ಸೇರಿಕೊಳ್ಬಹುದಾಗತ್ತೆ ಅಂಥೇಳಿ ಇದೀಗ ಅಲ್ಲಿ ಅನ್ಬುಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 23, ಈಗ ಹೆಚ್ಚು ಕಡಿಮೆ ಇನ್ನೂ ಒಂದು ತಿಂಗಳ ಕಾಲದ ಅವಕಾಶ ಇರುತ್ತೆ ಅಂತ ಅಂದ್ಕೊಳ್ಳೋಣ ನಾವು. ಇವತ್ತಿಗೇನೋ ಇದಾಗ್ಬಿಟ್ಟಿದೆ, ಪಟ್ಟಿ ಬಂದುಬಿಟ್ಟಿದೆ, ನಿಮ್ಮ ಹೆಸರಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ ಅಂಥೇಳಿ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ವಿ ಅನ್ಬುಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಇದೀಗ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಪಟ್ಟಿಯಲ್ಲಿ ಹೆಸರು ಇಲ್ಲದೇ ಇದ್ರೆ ಏನು ಮಾಡಬೇಕು ನೋಡಿ, ಮತದಾರರು ತಮ್ಮ ಹಕ್ಕನ್ನು ಮತ್ತು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ, ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಕಸ್ಮಾತ್ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿಲ್ಲ, ಎಲ್ಲರ ಪ್ರಶ್ನೆ ಅದೇ ಅಲ್ವೇ, ಹೆಸರು ಬಂದಿರೋರು ನಾನು ಇದೀನಿ ಬಿಡಪ್ಪ, ನಾನು ಮತದಾರ ಪಟ್ಟಿಯಲ್ಲಿ ಇದ್ದೀನಿ ಅಂತ ಹೊರಟ್ಬಿಡ್ತಾರೆ. 1,08,00,000 ಜನ ಇಲ್ಲವಲ್ಲ, ಅವರೇನು ಮಾಡಬೇಕು? ಅವರಲ್ಲಿ ಎಲ್ಲರೂ ಅಂತಲ್ಲ, ಅದರಲ್ಲಿ ಯಾರು ಬೇಕಾದರೂ ಎಲ್ಲರೂ ಅದೇ ಥರ ಮಾಡಬೇಕು ಅಂದರೆ ಅವರು ಬದುಕಿದ್ರೆ, ಸ್ಥಳಾಂತರಗೊಂಡವರಿದ್ದಾರೆ, ಬೇರೆ ಕಡೆ ಅವರು ಹೆಸರನ್ನು ದಾಖಲೆ ಮಾಡಿಟ್ಟಿರತಕ್ಕಂಥವ್ರು ಇದ್ದಾರೆ. ಇಲ್ಲಿ ಏನು ಮಾಡಬೇಕಾಗುತ್ತೆ ಮತದಾರರು ಅಂತ ಹೇಳಿದ್ರೆ, ಅವಕಾಶ ಇದ್ದೇ ಇರುತ್ತೆ. ERO, AERO ಮೂಲಕ ಅಥವಾ ಆನ್ಲೈನ್ನಲ್ಲಿ ತಮ್ಮ ಅಬ್ಜೆಕ್ಷನ್ ರೈಸ್ ಮಾಡಬಹುದು, ಆನ್ಲೈನಲ್ಲಿ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗತ್ತೆ ಅವರು ಅಂಥೇಳಿ. ವೋಟರ್ಸ್ ECI ಪೋರ್ಟಲ್ ಮತ್ತು ECI ನೆಟ್ ಮೊಬೈಲ್ ಆ್ಯಪ್ನ ಮೂಲಕವಾಗಿ ಅರ್ಜಿ ಹಾಕ್ಕೊಳ್ಬಹುದು. ಇದನ್ನು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ನೀವು. ಯಾರೇ ಅಕಸ್ಮಾತ್ ನಾನು ಸೇರಬೇಕು, ಒಂದೇನೋ ಬಿಟ್ಟು ಹೋಗಿದೆ ಅಂತ ಯಾರಿಗಾದ್ರೂ ಅನಿಸಿರ್ತಲ್ಲ ಅಂಥವರು ವೋಟರ್ಸ್ ECI ಪೋರ್ಟಲ್ ಅಥವಾ ECI ನೆಟ್ ಮೊಬೈಲ್ ಆ್ಯಪ್ನ ಮೂಲಕವಾಗಿ ತಾವು ಅರ್ಜಿಯನ್ನು ಹಾಕಿಕೊಳ್ಳಬಹುದು. ಆಕ್ಷೇಪಣೆಗಳ ಪಟ್ಟಿ CEO ಕರ್ನಾಟಕ ವೆಬ್ಸೈಟಲ್ಲಿ ಲಭ್ಯವಾಗುತ್ತೆ. ನಿಮಗೇನು ಒಂದು ಪಟ್ಟಿ ಬೇಕು ಅಂದರೆ ಆಕ್ಷೇಪಣೆಗಳ ಪಟ್ಟಿಯನ್ನು CEO ಕರ್ನಾಟಕ ವೆಬ್ಸೈಟಲ್ಲಿ ನಿಮಗೆ ಸಿಕ್ಕಿಬಿಡುತ್ತೆ. ಸಂಬಂಧಪಟ್ಟವರು EROಗೆ ಕೂಡ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗುತ್ತೆ. ಈ ಪಟ್ಟಿ ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳಿಗೆ ನೀಡಲಾಗುತ್ತೆ. ಅವರ ಏಜೆಂಟ್ರುಗಳು ಕೂಡ ಅದನ್ನು ನೋಡಿ ಚೆಕ್ ಮಾಡ್ಕೊಳ್ಬಹುದಾಗುತ್ತೆ ಅವರು ಅಂತ. ಇನ್ನೊಂದು ಕಡೆ ರಾಜ್ಯದ ಮತದಾರ ಸಂಖ್ಯೆ ಚೆಕ್ ಮಾಡಿಕೊಂಡಾಗ 5,54,314 ಇತ್ತು. SIR ಬಳಿಕ ಏನಾಗ್ತಾ ಇದೆ, 4,46,80,151 ಆಗಿದೆ. ಇದು ಒಟ್ಟು 4,46,35,975 ಮಂದಿ ಮಾಹಿತಿ ಏನು ಕೊಟ್ಟಿದ್ದಾರಲ್ಲ, ಡಿಜಿಟಲೈಸ್ ಆಗಿದೆ, ಅದು ಡಿಜಿಟಲೀಕರಣ ಆಗಿದೆ ಅದು ಅಂತ ಅದರ ಅರ್ಥ. ಇದರಿಂದ 80.52% ಡಿಜಿಟಲೈಸ್ ಆಗಿದೆ. ಇದು ಕರಡು ಪಟ್ಟಿಯಲ್ಲಿ 2,22,01,727 ಪುರುಷ, 2,24,75,553 ಮಹಿಳಾ ಮತದಾರರಿದ್ದಾರೆ. 1,46,35,975 ಜನರದು ಹೆಸರು ಇರ್ತದೆ. ಅದು ಮೊದಲೇ ನಾವು ಕ್ಲಾರಿಫೈ ಮಾಡಿದ್ದೀವಿ. ಯಾರ್ಯಾರು ASDO ಪಟ್ಟಿಯಲ್ಲಿ ಹೆಸರು ಇತ್ತು ಅವ್ರಿಗೆ ಬಿಟ್ಟು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ ಅವರೆಲ್ಲರ ಹೆಸರು ಈ ಡ್ರಾಫ್ಟ್ ಅವರಲ್ಲಿ ಇರ್ತದೆ. ಈಗ ಆ
4,46,35,975 ಮತದಾರರ ಪೈಕಿ ಪುರುಷರು 2,21,59,240 ಇದ್ದಾರೆ. ಮಹಿಳೆಯರು 2,24,73,864 ಮತದಾರರಿದ್ದಾರೆ. ಅದರ್ಸ್ 2,871 ಮತದಾರರಿದ್ದಾರೆ. ಅದರಲ್ಲಿ 18 ವಯಸ್ಸಿಂದ 19 ವಯಸ್ಸಿಗೆ ಒಳಪಟ್ಟಿರುವ ಮತದಾರರ ಸಂಖ್ಯೆ 3,70,341. PWD ಎಲೆಕ್ಟರ್ ಪರ್ಸನ್ ವಿತ್ ಡಿಸಬಿಲಿಟಿ ಆ ಎಲೆಕ್ಟರ್ ಸಂಖ್ಯೆ 5,55,691. NRI ಎಲೆಕ್ಟರ್ಸ್ ಫಾರ್ಮ್ 8 ಈಸ್ ಫಾರ್ ಕರೆಕ್ಷನ್ಸ್. ಹೆಸರು ಇದ್ದಲ್ಲಿ ಮಾತ್ರ ಕರೆಕ್ಷನ್ ಮಾಡಲಿಕ್ಕಾಗುತ್ತದೆ, ಹೆಸರು ಇಲ್ಲದೇ ಇದ್ದಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಆಗಿರೋದಿಲ್ಲ. ಇವತ್ತಿನಿಂದ ಶುರುವಾಗುತ್ತದೆ 24. ಹೌದು, ಈಗ ಫಾರ್ಮ್ 6 ಯಾರ್ಯಾರು ಈಗ ಹೇಳಿದ ಸುಮಾರು 13 ಲಕ್ಷ ಫಾರ್ಮ್ ನಮಗೂ ಆನ್ಲೈನಲ್ಲಿ ಬಂದಿರ್ತದೆ. ಆ ಕರೆಕ್ಷನ್ಸ್ ಆ ಪ್ರಾಸೆಸ್ ಈಗಲಿಂದ ಸ್ಟಾರ್ಟ್ ಆಗುತ್ತೆ. ಫಾರ್ಮ್ 6 ಯಾರ್ಯಾರು ಹೊಸದಾಗಿ ಸೇರ್ಪಡೆಗೆ ಫಾರ್ಮ್ 6 ಕೊಟ್ಟಿದ್ದಾರೆ ಅವರು ಕುರಿತು BLO ಅವರು ವೆರಿಫೈ ಮಾಡಿ AROಗೆ ರಿಪೋರ್ಟ್ ಕಳಿಸ್ತಾರೆ. ಮತ್ತು ಫಾರ್ಮ್ 8 ಕರೆಕ್ಷನ್ಸ್ ಯಾರು ಹಾಕಿದ್ದಾರೆ ಅವರು ಸಮೇತ ಈಗಲಿಂದ ಪ್ರಾಸೆಸ್ ಶುರುವಾಗುತ್ತೆ. ಫಾರ್ಮ್